ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ನಾನು ಕೂಡ ತುಂಬಾ ಚೆನ್ನಾಗಿ ಇದ್ದೇನೆ. ಸೊ ಫೈನಲ್ ಇವತ್ತು ನಾನು ಮಂಡೆಯಿಂದನೇ ಹಾಕ್ತಾಯಿದ್ದೀನಿ. ಮೊನ್ನೆ ಬ್ಯಾಕ್ ಟು ಸ್ಕೂಲ್ ಹಾಕಿದ್ದೆ. ಸೊ ಇವಾಗ ಮಂಡೇ ಅವರು ಸ್ಕೂಲ್ ಬಿಟ್ಟು ಬರೋದರಿಂದ ಮಾಡ್ತಾಯಿದ್ದೀನಿ. ಆದ ನಂತರ ಟ್ಯೂಸ್ಡೇ ಲಾಗ್ ಕೂಡ ಇದೆ ಇದರಲ್ಲಿ. ಮಂಡೇ ಟು ಟ್ಯೂಸ್ಡೇ ತನಕ ಇದೆ. ಸೊ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಲಾಗನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನನ್ನ ಮಕ್ಕಳು 4 ಗಂಟೆ ಆಗುವಷ್ಟರಲ್ಲಿ ಬಂದರು. 3:55ಕ್ಕೆ ಅವರಿಗೆ ಸ್ಕೂಲ್ ಬಿಡುತ್ತೆ. ಸೊ 4 ಗಂಟೆ ಆಗುವಾಗ ಇಲ್ಲಿಗೆ ರೀಚ್ ಆಗ್ತಾರೆ. ಸೊ ವ್ಯಾನ್ ಕೂಡ ಬಂತು, ವ್ಯಾನಲ್ಲಿ ಬಂದರು. ಇವಾಗ ನನ್ನ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾ ಇರೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ದಿವಸ ಮದ್ರಸು ಕೂಡ ಸ್ಟಾರ್ಟ್, ಅಂದರೆ ಸೋಮವಾರ ದಿವಸದಿಂದನೇ ಸ್ಕೂಲ್ ಮತ್ತು ಮದ್ರಸ ಒಟ್ಟಿಗೆ ಸ್ಟಾರ್ಟ್ ಆಗಿದೆ. ಇವರಿಗೆ ರಜೆ ಕೂಡ ಹಾಗೆಯೇ ಒಟ್ಟಿಗೆ ಸಿಕ್ತು. ಸೊ ಇವಾಗ ಬಂದ ತಕ್ಷಣ ಅವ್ರದ್ದು ಏನು ಫ್ರೆಶ್ ಅಪ್ ಎಲ್ಲ ಹಾಗೆ ಅವರಿಗೆ ಮದ್ರಸೆಗೆ ಹೋಗಲಿಕ್ಕೆ ಕೂಡ ಇದೆ. ಫಸ್ಟ್ ಡೇ ಆದ್ದರಿಂದ ಮದ್ರಸೆಗೆ ಕೂಡ ಬಿಟ್ಟು ಇವರೇ ಬಂದರು, ಹಸ್ಬೆಂಡ್ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ. ಮದ್ರಸೆಗೆ ಆಲ್ರೆಡಿ ರಿಕ್ಷಾದಲ್ಲಿ ಕಲಿಸೋದು ನಾವು. ಸ್ವಲ್ಪ ಆಚೆಗಡೆ ಹೋಗಬೇಕು, ರೋಡ್ ಕ್ರಾಸ್ ಮಾಡಬೇಕು. ಅದಕ್ಕಾಗಿ ದೊಡ್ಡ ಮಕ್ಕಳಾದರೆ ನಡ್ಕೊಂಡು ಹೋಗ್ಬೋದು. ಇವರು ಚಿಕ್ಕ ಮಕ್ಕಳಾದ್ದರಿಂದ ನಾವು ರಿಕ್ಷೆಯಲ್ಲಿ ಕಲಿಸ್ತೀವಿ. ಫಸ್ಟ್ ಡೇ 2 ದಿವಸ ಇವ್ರು ಕರ್ಕೊಂಡು ಹೋಗ್ತಾರಂತ ಹೇಳಿದರು. ಮತ್ತು ಮಳೆ ಸ್ಟಾರ್ಟ್ ಆಗುವಾಗ ಗಾಡಿಯಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲಲ್ವ. ಸೊ ಅದಕ್ಕೆ ರಿಕ್ಷಾದಲ್ಲೇ ಮಾಡ್ತೀವಿ. ಇವಾಗ ಫ್ರೆಶ್ ಅಪ್ ಅಲ್ಲಾಗಿ ಮದ್ರಸೆಗೆ ರೆಡಿ ಆಗ್ತಾ ಇದ್ದಾರೆ. ಇವಾಗ ನಾನು ಅದಕ್ಕೆ ಒಂದು ಸರ್ಬತ್ ಮತ್ತು ಚಕ್ಲಿ ಕೊಟ್ಟೆ ಅವರಿಗೆ ಸಿಂಪಲಾಗಿ. ಸೊ ಇವಾಗ ನನ್ನ ಹಸ್ಬೆಂಡ್ ಮಕ್ಕಳನ್ನ ಕರ್ಕೊಂಡು ಹೋದರು. ಅದಾದ ನಂತರ ಅವ್ರು ಕರ್ಕೊಂಡೋಗಿ ಬಿಟ್ಟು ಬಂದ ನಂತರ ನನಗೆ ಮಗಳಿಗೆ ಹಿಜಾಬ್ ತೆಗೆದಿರಲಿಲ್ಲ. ಅವಳಿಗೆ ಹಿಜಾಬ್ ಅಂದರೆ ಸ್ಕಿನ್ ಕಲರಲ್ಲಿ ಬೇಕಿತ್ತು. ಸೊ ಅದು ಸಿಗಲಿಲ್ಲ ನನಗೆ. ಅದಕ್ಕೆ ಬುರ್ಕದ ಶಾಲ್ ಹಾಕಿ ನಾನು ಅವರನ್ನು ಕಲಿಸಿದ್ದೆ. ಸೊ ಇವಾಗ ಹಾಗೆ ದೇರ್ಲಟ್ಟೆ ಹತ್ತಿರದಲ್ಲಿ ಇದೆ ಶಾಪು, ಅಲ್ಲಿಂದ ತಗೊಂಡು ಬರೋಣ ಅಂತೇಳಿ ಹೋದ್ವಿ. ಆದ ನಂತರ ನನಗೆ ಸ್ವಲ್ಪ ಮಸಾಲೆ ಪುರಿ ಮಾಡಬೇಕಂತಿತ್ತು. ಅದಕ್ಕೆ ಸ್ವಲ್ಪ ಐಟಮ್ ತಗೊಳ್ತಾ ಇದ್ದೀನಿ. ಹಾಗೆ ಈ ಥರ ಸೊಪ್ಪು ಐಟಮ್ ಇತ್ತು, ಅದನ್ನು ಕೂಡ ರೋಡ್ ಸೈಡಲ್ಲಿತ್ತು, ಅದನ್ನು ಕೂಡ ತಗೊಂಡು ಇವಾಗ ಲಂಚ್ ಬಾಕ್ಸಿಗೆಲ್ಲ ಗ್ರೇವಿ ಎಲ್ಲ ಆಗಬೇಕು, ವೆಜಿಟೇಬಲ್ಸ್ ಎಲ್ಲ. ಸೊ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಬಂದ್ವಿ ಮನೆಗೆ. ಬಂದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದಾದ್ಮೇಲೆ ಮಕ್ಕಳು ಕೂಡ ಮದ್ರಸದಿಂದ ಬಂದರು. ಆದಮೇಲೆ ನಮಾಜೆಲ್ಲ ಆಗಿ ಕುರ್ಬಾನಿದು ಮಟನ್ ಸಿಕ್ಕಿತ್ತು. ನನಗೆ ಸಿಕ್ಕಿರಲಿಲ್ಲ, ನನ್ನ ಮೈದನ ತಂದು ಕೊಟ್ಟರು. ಸೊ ಎಲ್ಲಿಂದ ಅಂತ ನಂಗೆ ಗೊತ್ತಿಲ್ಲ, ಕೇಳೂ ಇಲ್ಲ. ಸೊ ಅದೊಂದು 2 ಕಟ್ಟಿತ್ತು, ಅದರದೊಂದು ಅರ್ಧ kg ಆಗ್ಬೋದೇನೋ ಗೊತ್ತಿಲ್ಲ. ಅದನ್ನು ಇವಾಗ ಗಸಿ ಥರ ಮಾಡೋಣ ಅಂತ. ಸೊ ಅದಕ್ಕಾಗಿ ನಾನಿಲ್ಲಿ ಧನ್ಯ ಪುಡಿ, ಖಾರದ ಪುಡಿ, ಹಾಗೆ ಅರಿಶಿನ, ಉಪ್ಪು, ಇವನ್ನೆಲ್ಲ ಗರಂ ಮಸಾಲ ಎಲ್ಲವನ್ನು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟಲ್ಲ 1.5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ. ಅಂದರೆ ಇದರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿದು ಪೇಸ್ಟ್ ಮಾಡಿದ್ದೀನಿ ಇದ್ರ ಜೊತೆಗೆ, ಜಿಂಜರ್ ಗಾರ್ಲಿಕ್ ಜೊತೆ. ಸೊ ಇದರದ್ದು ನಾನು ರೆಸಿಪಿ ನಿಮಗೆ ಹಾಕಿದ್ದೇನೆ, ನೋಡದೇ ಇದ್ದವರು ನೋಡಿ. ಹಾಗೆ ರುಚಿಗೆ ಬೇಕಾದರೆ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಮಟನ್ ಇದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಎಷ್ಟು ಸ್ಪೈಸಸ್ ಹಾಕಬೇಕಂತ ನಾನು ಸ್ಕ್ರೀನಲ್ಲಿ ಹಾಕಿದ್ದಿರ್ತೀನಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸೊ ಇವಾಗ ಏನು ಮಾಡ್ತೀನಿ, ಇದಕ್ಕೆ ಒಂದು 5ರಿಂದ 6 ವಿಸಿಲ್ ಕೂಗಿಸ್ತೀನಿ, ಸಾಕು, ಅಷ್ಟು ಬೇಯುತ್ತೆ ಬೇಗ. ಸೊ ಇವಾಗ ಇದನ್ನು ಬೇಯಲಿಗೆ ಬಿಟ್ಟ ನಂತರ ಇದಕ್ಕೆ ಆನಿಯನ್ ಬೇಕಲ್ವ, ಇದನ್ನು ಕಟ್ ಮಾಡಿ ತೆಗೊಳ್ಳೋಣ. ಸೊ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿದ್ದ ಕಾರಣ ನಾನಿಲ್ಲಿ ಸ್ವಲ್ಪನೇ ಇದ್ದದ್ದು. ಸೊ ಇದಕ್ಕೆ ನಾನು 3 ಆನಿಯನ್, 3 ಟೊಮೆಟೊ, 2 ಗ್ರೀನ್ ಚಿಲ್ಲಿಯನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಫುಡ್ ಪ್ರೊಸೀಜರ್ ಬರುತ್ತೆ ಅಲ್ವಾ, ಅದರಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಹಿಂಗೆ ಕೈಯಲ್ಲಿ ಸಾಕಾಯಿತು, ಒಟ್ಟಿಗೆ ಮಾಡ್ತಾಯಿದ್ದೀನಿ ಇದನ್ನು ಕಟ್ಟಿಂಗೆಲ್ಲ. ಸೊ ಒಟ್ಟಿಗೆ ನಾನು ಫ್ರೈ ಮಾಡಿ ತೆಗಿಯೋಣ ಅಂತ. ಜಾಸ್ತಿ ಅಂದರೆ ಬೇರೆ ಅಂತ ಇವಾಗ ಆನಿಯನ್ ಹಾಕಿ ಮತ್ತು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟಾಗಿ ಮಾಡ್ತೀವಿ ಆ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಒಟ್ಟಿಗೆ ಹಾಕಿ. ಇಲ್ಲಿ ಎಷ್ಟು ಫೈನಾಗಿ ಚಾಪ್ ಆಗಿದೆ ನೋಡಿ, ಕಟ್ಟಾಗಿದೆ ಸ್ಲೈಸ್ ಥರ. ಈ ಥರ ಮಾಡಿದರೆ ಬೇಗನೆ ಆಗುತ್ತೆ. ನಾನು ಸಂಜೆ ಇದು ಅಂದರೆ ಸೋಮವಾರ ನೈಟಿಗೆ ಮಾಡ್ತಾಯಿರೋದು ಗಸಿ. ಸೊ ಇವಾಗ ಅದಾಯ್ತಲ್ವ, ಇವಾಗ ಮಟನ್ ಕೂಡ ಬೆಂದು ಬಂದಿದೆ, ಅದನ್ನು ನಾನು ತೋರಿಸಿಲ್ಲ ನಿಮಗೆ. ಸೊ ಇವಾಗ ನಾನಿಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ತಾಯಿದ್ದೀನಿ, 1/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ. ಸ್ವಲ್ಪ ಅದೆಲ್ಲ ಫ್ರೈ ಆಗಬೇಕಲ್ವ, ಅದಕ್ಕೆ ಆಯಿಲ್ ಬಿಸಿ ಆದ ನಂತರ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಏನೋ ನೀರಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಯಾಕೋ ಪೇಸ್ಟೆಲ್ಲ ಹಾಕುವಾಗ ಸುರ್ಸುರಿ ಬತ್ತಿ ಹುರಿಯುತ್ತೆ ಅಲ್ವಾ ಪಟಾಕಿ, ಅದೇ ಥರ ಆಗ್ತಾಯಿತ್ತು, ಕೈಗೆಲ್ಲ ಹಾರ್ತಾಯಿತ್ತು. ಬಟ್ ನಾನು ಮಾಡಿದೆ ಆ ಥರನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಜಿಂಜರ್ ಗಾರ್ಲಿಕನ್ನು ನಾವು ಫ್ರೈ ಮಾಡಿದರೆ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟ
ಟೊಮೆಟೊ, ಈರುಳ್ಳಿ, ಗ್ರೀನ್ ಚಿಲ್ಲಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನು ಇವಾಗ ಉಪ್ಪೇನು ಹಾಕ್ತಾ ಇಲ್ಲ, ಮತ್ತು ಮಟನ್ ಹಾಕಿ ಆದ ನಂತರ ಹಾಕೋಣಂತ ಹೇಳಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡಿ. ಅದ ನಂತರ ಒಂದು 5 ನಿಮಿಷ ತೆಗೆದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಚೆನ್ನಾಗಿ ಫ್ರೈ ಆಗಬೇಕು, ಮತ್ತು ಇದನ್ನು ಮಟನ್ ಕೂಡ ಹಾಕಿ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಚೆಂದ ಆಗುತ್ತೆ, ಇದೊಂದು ಟೇಸ್ಟಿಯಾಗಿದೆ ಕರಿ ಕೂಡ, ಕರಿ ಎಲ್ಲ ಗಸಿ. ಸೊ ಇವಾಗ ಫ್ರೈ ಆಗ್ತಾ ಬಂತು. ಇದಕ್ಕೆ ನಾನಿವಾಗ ಮಟನ್ ಬೇಯಿಸಿಟ್ಟಿದ್ದಲ್ವ ಅದನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಬೇಕಿದ್ರೆ ನಿಮಗೆ ನೀರು ಕೂಡ ಹಾಕ್ಬೋದು. ನಾನು ಸ್ವಲ್ಪ ಕುಕ್ಕರಿಗೆ ನೀರನ್ನು ಹಾಕಿ ಅದರ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ, ಸೊ ಚೆನ್ನಾಗಿ ಕುದಿ ಬರಲಿ, ಅದರ ಆಯಿಲೆಲ್ಲ ಬಿಡಬೇಕು, ಆ ಥರ ಕುದಿ ಬರಬೇಕು. ಸೊ ಲಿಡ್ ಕ್ಲೋಸ್ ಮಾಡಿ ಅದನ್ನು ಒಂದು ಸೈಡಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ಇವಾಗ ಅದಕ್ಕೆ ಬೇಕಾದ ಮಸಾಲ ರೆಡಿ ಮಾಡೋಣ. ಇವಾಗ ನಾನೊಂದು 7 ಬಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ. 7-10 ತೆಗಿಬೋದು, ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು, 1 ಟೇಬಲ್ ಸ್ಪೂನಷ್ಟು ಧನ್ಯ, ಜೀರಿಗೆ ಇದ್ದರೆ ಜೀರಿಗೆ ಕೂಡ ಹಾಕಿ. ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ಹಾಕಿಲ್ಲ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಇದು ಸ್ವಲ್ಪ ಸೀದೋಯ್ತು, ಬೇರೆ ಮಾಡಿದೆ. ಮತ್ತು ಇದನ್ನು ಏನು ಮಾಡಬೇಕಂದ್ರೆ ನಾವು ತಣ್ಣಗೆ ಆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಮಸಾಲ ಥರ ಮಾಡಿದರೆ ಚೆನ್ನಾಗಿ ಪೇಸ್ಟ್ ಮಾಡಿದರೆ ಇತ್ತು. ಸ್ವಲ್ಪ ನೀರನ್ನು ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ನಾವು ಇದನ್ನು ಪೇಸ್ಟ್ ಥರ ಮಾಡಬೇಕು. ತುಂಬ ಅಂದರೆ ತುಂಬಾ ಟೇಸ್ಟ್ ಇತ್ತು. ಸ್ವಲ್ಪ ಸ್ಪೈಸಿ ಜಾಸ್ತಿನೇ ಮಾಡಿ, ಸ್ಪೈಸಿ ಆದರೆ ತುಂಬಾ ಚೆನ್ನಾಗಿ ಆಗ್ತದೆ ಮಟನಿಗೆ. ಸ್ವಲ್ಪ ಜಾಸ್ತಿನೇ ಇತ್ತು. ಮಕ್ಕಳೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದರು, ಬಟ್ ನನಗೇನು ಆ ಥರ ಆಗಿಲ್ಲ. ಸೊ ಇವಾಗ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಬೇಕಿದ್ರೆ ನೀವು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ, ಒಂಥರ ಫ್ಲೇವರ್ ಚೆಂದಾಗಿ ಬರುತ್ತೆ ಫ್ಲೇವರು. ಸೊ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಮಾಡಿದರೆ ಆಯ್ತು. ಇವಾಗ ಪೇಸ್ಟ್ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ನಮ್ಮ ಮಟನ್ ಏನಾಯ್ತು ಅಂತ ನೋಡೋಣ. ನೋಡಿ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದು ಬಂದಿದೆ. ಈ ಮಟನಿಗೆ ನಾವು ರುಬ್ಬಿಟ್ಟ ಪೇಸ್ಟ್ ಉಂಟಲ್ವ ಮಸಾಲ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಆದ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಇರೋದು, ಸಿಂಪಲ್, ವೆರಿ ಸಿಂಪಲ್. ಇದು ತುಂಬಾ ಬೇಗನೆ ಆಗುತ್ತೆ. ಆ ಥರ ಮಸಾಲ ಎಲ್ಲ ರೆಡಿ ಇದ್ದರೆ ಬೇಗನೆ ಆಗುತ್ತೆ. ವಿದೌಟ್ ಮಸಾಲ ಕೂಡ ಹಾಕ್ಬೋದು. ಇವಾಗ ಇದನ್ನು ಸ್ಕಿಪ್ ಮಾಡಬೇಡಿ. 1-2 ಟೇಬಲ್ ಸ್ಪೂನಷ್ಟು ಗೀಯನ್ನು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಒಂದು ಚೆನ್ನಾಗಿರೋ ಫ್ಲೇವರ್ ಸಿಗುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕಿದೆ. 2 ಟೇಬಲ್ ಸ್ಪೂನ್ ಹಾಕಿದರೂ ಕೂಡ ಏನಾಗಲ್ಲ. 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಮಟನ್ ಗಸಿ ರೆಡಿ ಆಯಿತು. ಲಾಸ್ಟಿಗೆ ನೀವು 1 ಲಿಂಬೆ ಹಣ್ಣಿನ ರಸ ಕೂಡ ಹಾಕಿ, ಅದಂತರ ಫೈನಲ್ಗೆ ಗೊತ್ತಿರೋ ವಿಷಯ ಏನಂದರೆ ಕೊರಿಯಂಡರ್ ಲೀಫ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಈ ಥರ ಟ್ರೈ ಮಾಡಿದ್ರ ಜೊತೆ ಪರೋಟನ, ಪತ್ತಿರ ಅಥವಾ ಚಪಾತಿ ಏನು ಬೇಕಾದ್ರೂ, ಗೀ ರೈಸ್ ಏನು ಬೇಕಾದ್ರೂ ತಿನ್ಬೋದು. ಇದ್ರ ಜೊತೆ ಸೈಡ್ ಡಿಶ್ ಆಗಿ ಕೂಡ ನಾವು ಇದನ್ನು ಸರ್ವ್ ಮಾಡ್ಬೋದು. ಸೊ ನಿಮ್ಮ ಮನೇಲಿ ನೀವೇ ಸ್ಟಾರ್ ಆಗ್ತೀರಾ ಈ ಥರ ಎಲ್ಲ ಮಾಡಿಕೊಟ್ರೆ. ಅಷ್ಟು ಟೇಸ್ಟಿಯಾಗಿತ್ತು. ಸ್ವಲ್ಪ ಇದ್ದರೆ ನಮ್ಮ ಹತ್ರ ಮಟನ್ ಸ್ವಲ್ಪ ಇತ್ತು, ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ. ಇದನ್ನು ಮಸ್ಟಾಗಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಟ್ಯೂಸ್ಡೇ ಏನೆಲ್ಲ ಆಯ್ತಂತ. ಟ್ಯೂಸ್ಡೇ ಬೆಳಗ್ಗೆ ಆದ ನಂತರ ನಾವು ಡಿನ್ನರ್ ಆಗಿ ಮಲಗಿದ್ವಿ. ಆದ ನಂತರ ನಾನು ಹರಿಬರಿ ಟ್ಯೂಸ್ಡೇ ಕೂಡ ಇದ್ದದ್ದು. ಅದಕ್ಕೆ ನಾನು ವೀಡಿಯೋಸ್ ಏನು ಶೂಟ್ ಮಾಡಿಲ್ಲ. ಪಲಾವ್ ಇದು ಶೂಟ್ ಮಾಡಬೇಕಂತ ಇದ್ದೆ, ಬಟ್ ನನಗೆ ಆಗಿಲ್ಲ. ಸೊ ನಾನು ಪಲಾವ್, ಕಚಂಬರ್ ಇವರಿಗೆ ಲಂಚ್ ಬಾಕ್ಸಿಗೆ ಕೊಟ್ಟೆ. ಹಾಗೆ ಸ್ನ್ಯಾಕ್ಸಿಗೆ ಮಾವಿನ ಹಣ್ಣನ್ನು ಕೂಡ ಕೊಟ್ಟೆ. ಸೊ ಇವಾಗ ಫೈನಲ್ ರೆಡಿ ಆದರು. ಟ್ಯೂಸ್ಡೇ 8:15ಗೆ ಬಸ್ ಬರುತ್ತೆ ಅಂತ ಹೇಳಿದರು. ಹಾಗೆ ನನ್ನ ಸಣ್ಣ ಮಗುವಿಗೆ ಅವರು ಕಿಸ್ಸೆಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ ಬಾಯಿ ಹೇಳಿ. ಸೊ ಫೈನಲ್ ವ್ಯಾನ್ ಬರುವಾಗ ಸ್ವಲ್ಪ ಲೇಟ್ ಆಯಿತು. 8:20, 8 ಏನಾಯಿತು ಮೋಸ್ಟ್ಲಿ. ಸೊ ಇವಾಗ ಮಕ್ಕಳು ಕೂಡ ಹೊರಟರು ಸ್ಕೂಲ್ಗೆ. ಅವರು ಹೊರಟಂದ್ರೆ ನಾನು ತುಂಬಾ ಬ್ಯುಸಿಯಾಗಿದ್ದೆ. ಅಂದರೆ ನಾದಿನಿ ಮನೆ ಶಿಫ್ಟ್ ಮಾಡ್ತಾಯಿದ್ದಾರೆ ಬೇರೆ. ಸೊ ಅವ್ರು ಹೇಳಿದ್ರು ನನಗೆ ಲಂಚಿಗೆ ಏನಾದರೂ ಮಾಡಿ ಕಳಿಸಿ ಅಂತ. ಸೊ ಅದರದ್ದು ಕೂಡ ಪ್ರಿಪ್ರೇಷನ್ ಇಲ್ಲಿ ನಡೀತಾ ಇತ್ತು. ಹಾಗೆ ವೆಜಿಟೇಬಲ್ಸ್ ಸ್ವಲ್ಪ ಇರಲಿಲ್ಲ. ನಾನು ಮಂಡೇ ದಿವಸ ತಂದೆ, ಬಟ್ ಅದು ನಂಗೆ ಬೇಕಾದದ್ದು ಅದರಲ್ಲಿ ಇರಲಿಲ್ಲ. ನಂಗೆ ಮರ್ತೋಯ್ತು ಏನೆಲ್ಲ ಬೇಕಂತ. ಸೊ ಈರುಳ್ಳಿ ಎಲ್ಲ ತಗೊಂಡು ಬಂದರು ಇವರು. ಹಾಗೆ ತೆಂಗಿನಕಾಯಿ ನಮ್ಮ ಮನೇಲಿ ಕೊಟ್ಟಿದ್ದೆ, ತಾಯಿ ಮನೇಲಿ, ಸ್ವಲ್ಪ ಗ್ರೇಟ್ ಮಾಡಿ ಕೊಡಿ ಅಂತ. ಸೊ ಅದನ್ನು ಕೂಡ ಕೊಟ್ಟರು. ನಾನಿಲ್ಲಿ ಅವರಿಗೆ ಲಂಚಿಗೆ ಕಿಚಡಿ, ಕಬಾಬು, ತೊಂಡೆಕಾಯಿ ಪಲ್ಯ, ಸೊಪ್ಪಿದ್ದು ಪಲ್ಯ ಮಾಡಿದ್ದೆ. ಸೊ ತೊಂಡೆಕಾಯಿ ಪಲ್ಯ ಮಾಡುವಾಗ ನನ್ನ ಕೈಯಿಂದ ತೆಂಗಿನಕಾಯಿ ತುರಿ ಉಂಟಲ್ಲ ಜಾಸ್ತಿನೇ ಬಿತ್ತು, ಅದು ಸ್ವಲ್ಪ ಜಾಸ್ತಿ ಆಯಿತು. ಸೊ ಇಷ್ಟೆಲ್ಲ ಮಾಡಿ ನನಗೆ ಸಾಕಾಗಿ ಹೋಯಿತು. ಮಕ್ಕಳನ್ನು ಕಲಿಸಿ ಲಂಚ್ ಎಲ್ಲ ಪ್ರಿಪ್ರೇಷನ್ ಮಾಡೋದು ತುಂಬಾ ಸಾಕಾಗಿತ್ತು.
ಸೊ ಹಾಗೆ ಫೈನಲಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಹೇಳುವ ಥರ ನನ್ನ ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಲಾಗ್ ಜೊತೆ ಇನ್ನೂ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.